ನಮ್ಮ ದೇಶದಲ್ಲಿ ಸುಮಾರು 80% ಜನರಿಗೆ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿಫಿಷಿಯನ್ಸಿ ಇದೆ. ಅಂದ್ರೆ ಕ್ಯಾಲ್ಸಿಯಂ ಮತ್ತು ವಿಟಮಿನ್ಗಳ ಕೊರತೆ ದೇಹದಲ್ಲಿದೆ. ಅಂದ್ರೆ ಎಲ್ಲರೂ ಕೂಡ ಇದಕ್ಕೆ ಮಾತ್ರೆಗಳನ್ನು ತಗೊಳ್ಳೋದ್ರಿಂದ ಇದಕ್ಕೆ ಪರಿಹಾರ ಆಗ್ಬಿಡುತ್ತಾ? ಖಂಡಿತ ಇಲ್ಲ. ಸರಿಯಾದ ಆಹಾರ ಪದಾರ್ಥಗಳನ್ನು ತಗೊಳ್ಳೋದ್ರಿಂದ ಹೆಚ್ಚಿನವರಿಗೆ ಇದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆದ್ರೆ ಯಾರಿಗೆ ಈ ಮಾತ್ರೆಗಳ ಅವಶ್ಯಕತೆ ಇದೆ, ಬೇರೆ ಬೇರೆ ವಯಸ್ಸಿನವರಿಗೆ ಯಾರ್ಯಾರಿಗೆ ಎಷ್ಟೆಷ್ಟು ಈ ಕ್ಯಾಲ್ಸಿಯಂ ಮತ್ತು ವಿಟಮಿನ್ಗಳು ಪ್ರತಿದಿನ ಬೇಕು, ಇದನ್ನ ನಾವೇನಾದ್ರೂ ಹೆಚ್ಚು ತಗೊಂಡ್ಬಿಟ್ರೆ, ಮಾತ್ರೆಗಳನ್ನ ಕಂಟಿನ್ಯೂಸ್ ತಗೊಂಡ್ಬಿಟ್ರೆ ಅದರಿಂದ ಅಡ್ಡ ಪರಿಣಾಮ ಏನಾದ್ರೂ ಆಗುತ್ತಾ? ಇದರ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳೇನು? ಈ ಎಲ್ಲ ವಿಷಯಗಳನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಕ್ಯಾಲ್ಸಿಯಂ ಮತ್ತು ವಿಟಮಿನ್ಗಳಲ್ಲಿ ವಿಟಮಿನ್ ಡಿ, ವಿಟಮಿನ್ ಬಿ12 ಮತ್ತು ವಿಟಮಿನ್ ಸಿ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ. ಕ್ಯಾಲ್ಸಿಯಂ ನಮ್ಮ ದೇಹದಲ್ಲಿ ಮುಖ್ಯವಾಗಿ ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಹಲ್ಲಲ್ಲಿ ಕ್ಯಾಲ್ಸಿಯಂ ಇರುತ್ತೆ. ಮೂಳೆಗಳಲ್ಲಿರುವಂತಹ ಕ್ಯಾಲ್ಸಿಯಂ ನಾವು ಸಣ್ಣ ವಯಸ್ಸಿನಿಂದ ವಯಸ್ಸಾಗೋ ತನಕ ರೀಮಾಡೆಲಿಂಗ್ ಅಂತ ಆಗ್ತಾ ಇರುತ್ತೆ. ಅಂದ್ರೆ ಹೊಸ ಮೂಳೆಗಳು ಬೆಳೀತಾ ಇರುತ್ತೆ, ಹಳೆ ಮೂಳೆಗಳು ನಿಧಾನವಾಗಿ ಸವಕಳಿಯಾಗಿ ಅದು ಕರಗ್ತಾ ಹೋಗ್ತಾ ಇರುತ್ತೆ. ಆದ್ರಿಂದ ನಮ್ಮ ಜೀವನದಾದ್ಯಂತ ಸರಿಯಾಗಿ ಮೂಳೆಗಳಿಗೆ ಕ್ಯಾಲ್ಸಿಯಂ ಪೂರೈಕೆ ಬಹಳ ಮುಖ್ಯ. ಕ್ಯಾಲ್ಸಿಯಂ ಚೆನ್ನಾಗಿಲ್ಲ ಅಂದ ತಕ್ಷಣ ಮೂಳೆಗಳು ವೀಕ್ ಆಗ್ತಾ ಬರುತ್ತೆ. ನಮ್ಮ ಮಾಂಸಖಂಡಗಳು ಚೆನ್ನಾಗಿ ಕೆಲಸ ಮಾಡಬೇಕು, ಮಾಂಸಖಂಡಗಳಲ್ಲಿ ಸರಿಯಾಗಿ ಸಿಗ್ನಲ್ಗಳು ಕರೆಕ್ಟ್ ಆಗಿ ಕಾಂಟ್ರಾಕ್ಟ್ ಆಗಬೇಕು ಅಂತಂದ್ರೆ ಕ್ಯಾಲ್ಸಿಯಂ ಬಹಳ ಮುಖ್ಯ. ಅದೇ ತರ ನಮ್ಮ ನರಗಳು ಸರಿಯಾಗಿ ಕೆಲಸ ಮಾಡಬೇಕು, ನರಗಳಲ್ಲೂ ಸಿಗ್ನಲ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಪಾಸ್ ಆಗ್ಬೇಕು ಅಂತಂದ್ರೆ ಈ ಕ್ಯಾಲ್ಸಿಯಂ ಅಯಾನ್ಸ್ಗಳು ಇದ್ದಾಗ ಮಾತ್ರ ಅನುಕೂಲ ಆಗ್ತಾ ಬರುತ್ತೆ. ರಕ್ತ ಕ್ಲಾಟ್ ಆಗ್ಬೇಕು ಅಂದ್ರೆ ಕ್ಯಾಲ್ಸಿಯಂ ಬೇಕು, ಅಂದ್ರೆ ರಕ್ತ ಹೆಪ್ಪುಗಟ್ಟಬೇಕು ಅನ್ನೋದಕ್ಕೂ ಕ್ಯಾಲ್ಸಿಯಂ ಬೇಕು. ಸೊ ಈ ಎಲ್ಲ ಕ್ರಿಯೆಗಳಲ್ಲಿ ಈ ಕ್ಯಾಲ್ಸಿಯಂ ಇಲ್ಲದೆ ಇದ್ದಾಗ ಸಮಸ್ಯೆ ಉಂಟಾಗ್ಬಿಡುತ್ತೆ, ಮೂಳೆಗಳು ವೀಕ್ ಆಗುತ್ತೆ, ಸರಿಯಾಗಿ ನರಗಳು ಕೆಲಸ ಮಾಡೋದಿಲ್ಲ, ಮಾಂಸಖಂಡಗಳಲ್ಲಿ ಕ್ರಾಂಪ್ಸ್ ಬರುತ್ತೆ, ಒಳಗಡೆ ಜುಮ್ ಬರುವಂತಹ ಸಾಧ್ಯತೆ ಇರುತ್ತೆ, ರಕ್ತ ಸರಿಯಾಗಿ ಕ್ಲಾಟ್ ಆಗೋದಿಲ್ಲ, ಹೆಪ್ಪುಗಟ್ಟೋದಿಲ್ಲ, ಬ್ಲೀಡಿಂಗ್ ಆಗ್ತಾ ಬರುತ್ತೆ. ಸೊ ಈ ಎಲ್ಲ ತೊಂದರೆಗಳು ಕ್ಯಾಲ್ಸಿಯಂ ಕೊರತೆಯಿಂದ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ವಿಟಮಿನ್ಗಳಲ್ಲಿ ವಿಟಮಿನ್ ಡಿ, ಸನ್ಶೈನ್ ವಿಟಮಿನ್ ಅಂತ ಹೇಳ್ತೀವಿ. ಸೂರ್ಯನ ಕಿರಣಗಳಿಂದ ನಮ್ಮ ದೇಹ ಚರ್ಮದಲ್ಲೇ ವಿಟಮಿನ್ ಡಿ ಅನ್ನು ಉತ್ಪತ್ತಿ ಮಾಡಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ವಿಟಮಿನ್ ಡಿ ಸರಿಯಾಗಿರೋದ್ರಿಂದ ಕ್ಯಾಲ್ಸಿಯಂ ನಮ್ಮ ದೇಹದಲ್ಲಿ ಹೀರ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ, ಕ್ಯಾಲ್ಸಿಯಂ ಮೆಟಬಾಲಿಸಮ್ ಸರಿಯಾಗುತ್ತೆ. ಅದರಿಂದ ವಿಟಮಿನ್ ಡಿ ಕಡಿಮೆ ಇದೆ ಅಂತಂದ್ರೆ ಮೂಳೆಗಳು ವೀಕ್ ಆಗುತ್ತೆ, ಆಸ್ಟಿಯೋಮಲೇಷಿಯಾ ಅಂತ ಹೇಳ್ತೀವಿ. ಸೊ ವಿಟಮಿನ್ ಡಿ ಡೆಫಿಷಿಯನ್ಸಿಯಿಂದ ಈ ಸಮಸ್ಯೆಗಳಾಗುತ್ತೆ. ಅಷ್ಟೇ ಅಲ್ಲದೆ ವಿಟಮಿನ್ ಡಿ ಚೆನ್ನಾಗಿರೋದ್ರಿಂದ ನಮ್ಮ ದೇಹದಲ್ಲಿ ಹಲವಾರು ಎಲ್ಲಾ ಕ್ರಿಯೆಗಳಲ್ಲೂ ವಿಟಮಿನ್ ಡಿ ಅವಶ್ಯಕತೆ ಇದೆ ಅಂತ ಈಗ ಪ್ರೂವ್ ಮಾಡಲಾಗಿದೆ. ಆದ್ರೆ ಸುಮಾರು 80% ಜನ ಪ್ರತಿಯೊಬ್ಬರು ಕೂಡ ವಿಟಮಿನ್ ಡಿ ಡಿಫಿಷಿಯನ್ಸಿ ನಮ್ಮ ದೇಶದಲ್ಲಿ ಇದೆ ಅಂತ ಕೂಡ ವೈಜ್ಞಾನಿಕವಾಗಿ ಪ್ರೂವ್ ಮಾಡಲಾಗಿದೆ. ವಿಟಮಿನ್ ಡಿ ಸರಿಯಾಗಿದ್ರೆ ನಮ್ಮ ಮೆದುಳು, ನಮ್ಮ ಹೃದಯ, ನಮ್ಮ ಕಿಡ್ನಿಗಳು, ನಮ್ಮ ಚರ್ಮ, ಇಡೀ ಎಲ್ಲಾ ಅಂಗಾಂಗಗಳು ಕರೆಕ್ಟ್ ಆಗಿ ಫಂಕ್ಷನ್ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ವಿಟಮಿನ್ ಬಿ12 ಅನ್ನೋದು ನಮ್ಮ ನರಗಳಿಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂತಹ ವಿಟಮಿನ್. ನಮ್ಮ ನರಗಳಲ್ಲಿ ಬೇಕಾಗಿರುವಂತಹ ಮೈಲಿನ್ ಶೀತ್, ಅಂದ್ರೆ ಈ ಇನ್ಸುಲೇಷನ್ ತರ ನರಗಳ ಮೇಲೆ ಇರುವಂತಹ ಕವರಿಂಗ್ ಸರಿಯಾಗಿ ಕೆಲಸ ಮಾಡಬೇಕು ಅಂತಂದ್ರೆ ವಿಟಮಿನ್ ಬಿ12 ಬೇಕು. ಬಿ12 ಕಡಿಮೆ ಇದೆ ಅಂತಂದ್ರೆ ಕೈಕಾಲು ಜೋಮ್ ಬರುವಂತದ್ದು, ಇರುವೆ ಹರಿದಾಗ ಆಗುವಂತದ್ದು, ಮರಗಟ್ಟುವಂತದ್ದು, ಚುಚ್ಚುವಂತಹ ಭಾವನೆ, ಇದೆಲ್ಲ ಸಮಸ್ಯೆಗಳು ಆಗ್ತಾ ಬರುತ್ತೆ. ವಿಟಮಿನ್ ಬಿ12 ಚೆನ್ನಾಗಿದ್ದಾಗ ನಮ್ಮ ರಕ್ತದಲ್ಲಿ ಸರಿಯಾದ ರೀತಿಯಲ್ಲಿ ಡಿಎನ್ಎ ಸಿಂಥಸಿಸ್, ರಕ್ತ ಚೆನ್ನಾಗಿ ಉತ್ಪತ್ತಿ ಆಗ್ಲಿಕ್ಕೆ, ರಕ್ತದಲ್ಲಿ ಡಿಎನ್ಎ ಸಿಂಥಸಿಸ್ ಚೆನ್ನಾಗಾಗ್ಲಿಕ್ಕೆ, ನಮ್ಮ ಎಲ್ಲಾ ಕೋಶಗಳಲ್ಲೂ ಡಿಎನ್ಎ ಸಿಂಥಸಿಸ್ ಆಗ್ಲಿಕ್ಕೆ ವಿಟಮಿನ್ ಬಿ12 ಬೇಕು. ವಿಟಮಿನ್ ಬಿ12 ಕಡಿಮೆ ಆದಾಗ ಮೆಗಲೋಬ್ಲಾಸ್ಟಿಕ್ ಎನಿಮಿಯಾ ಅಂತ ರಕ್ತಹೀನತೆ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ. ಅದೇ ರೀತಿ ವಿಟಮಿನ್ ಸಿ ಒಂದು ಆಂಟಿ ಆಕ್ಸಿಡೆಂಟ್ ಅಂತ ಹೇಳ್ತೀವಿ, ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನ ಕಡಿಮೆ ಮಾಡುತ್ತೆ. ಇದು ಸರಿಯಾಗಿದ್ದಾಗ ನಮ್ಮ ದೇಹದಲ್ಲಿ ಸರಿಯಾದ ರೀತಿಯಲ್ಲಿ ಕೊಲಾಜನ್ ಉತ್ಪತ್ತಿ ಆಗುತ್ತೆ. ಅದೇ ರೀತಿ ಬೇರೆ ಬೇರೆ ಕ್ರಿಯೆಗಳಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನ ಕಡಿಮೆ ಮಾಡಲಿಕ್ಕೆ ವಿಟಮಿನ್ ಸಿ ಬೇಕೇ ಬೇಕು. ಇದು ಚೆನ್ನಾಗಿಲ್ಲ ಅಂತ ಇದ್ದಾಗ ನಮ್ಮ ಒಸಡಲ್ಲಿ ಬ್ಲೀಡಿಂಗ್ ಆಗುವಂತ ಸಾಧ್ಯತೆ ಇರುತ್ತೆ. ನಮ್ಮ ಮೂಳೆಗಳು, ನಮ್ಮ ಕೊಲಾಜನ್ ಎಲ್ಲೆಲ್ಲಿರುತ್ತೋ ಚರ್ಮದಲ್ಲಿ, ನಮ್ಮ ರೋಗ ನಿರೋಧಕ ಶಕ್ತಿ, ಇವೆಲ್ಲವೂ ಕೂಡ ವೀಕ್ ಆಗ್ತಾ ಬರ್ಲಿಕ್ಕೆ ಆಗ್ತಾ ಹೋಗುತ್ತೆ. ಸೊ ವಿಟಮಿನ್ ಸಿ ಇದ್ದಾಗ ಇವೆಲ್ಲ ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಕ್ಯಾಲ್ಸಿಯಂ ಮತ್ತು ವಿಟಮಿನ್ಗಳು ಯಾವ ವಯಸ್ಸಿನಲ್ಲಿ ಎಷ್ಟು ಬೇಕು ಅಂತ ತಿಳ್ಕೊಂಡು ಆಹಾರದಿಂದ ಹೇಗೆ ಸಿಗುತ್ತೆ ಮತ್ತು ಯಾರಿಗೆ ಸಪ್ಲಿಮೆಂಟ್ ಆಗಿ ಮಾತ್ರೆಗಳನ್ನು ಕೊಡಬೇಕು ಅಂತ ನೋಡೋಣ. ಸಣ್ಣ ಬೆಳೆಯುವಂತಹ ಮಕ್ಕಳಲ್ಲಿ ನಿಧಾನವಾಗಿ ಅದು ಕ್ಯಾಲ್ಸಿಯಂ ಅವಶ್ಯಕತೆ ನಿಧಾನ ಹೆಚ್ಚಾಗಿ ಸಾಮಾನ್ಯವಾಗಿ ಒಂದು 8 ರಿಂದ 12 ವರ್ಷ ಮತ್ತು 20 ವರ್ಷದ ತನಕ ಆ ಟೀನೇಜರ್ಸ್ ಅನ್ನೋರಿಗೆ 1300 ಮಿಲಿಗ್ರಾಂ ಪ್ರತಿದಿನಕ್ಕೆ ಕ್ಯಾಲ್ಸಿಯಂ ಅವಶ್ಯಕತೆ ಇರುತ್ತೆ. ನಂತರ 20 ರಿಂದ 50 ವರ್ಷ ಅಂದ್ರೆ ಅಡಲ್ಟ್ ಲೈಫ್ ಅಲ್ಲಿ 1000 ಮಿಲಿಗ್ರಾಂ ಒಂದು ದಿನಕ್ಕೆ ಬೇಕು. ಮತ್ತೆ ಗರ್ಭಿಣಿ ಅವಸ್ಥೆಯಲ್ಲಿ 1200 ಇದ್ದು 1300 ತನಕ ಅವಶ್ಯಕತೆ ಬೀಳುತ್ತೆ. ವಯಸ್ಸಾದ ನಂತರ 50ರ ನಂತರ ಮತ್ತೆ ಈ ಕ್ಯಾಲ್ಸಿಯಂ ಅವಶ್ಯಕತೆ 1000 ರಿಂದ 1200 ಮಿಲಿಗ್ರಾಂ ಪ್ರತಿದಿನಕ್ಕೆ ಬೇಕಾಗುತ್ತೆ. ಅದೇ ರೀತಿ ವಿಟಮಿನ್ ಡಿ ಮುಂಚೆ ಸಣ್ಣ ಮಕ್ಕಳಲ್ಲಿ 400 ರಿಂದ 600 ಇಂಟರ್ನ್ಯಾಷನಲ್ ಯೂನಿಟ್ಸ್ ಬೇಕು.
ಬೆಳೆಯುವಂತಹ ಮಕ್ಕಳು ಟೀನೇಜರ್ಸ್ಗೆ ಮತ್ತು ಗರ್ಭಿಣಿ ಅವಸ್ಥೆಯಲ್ಲಿ ಇರುವಂತಹವರಿಗೆ 800ರಿಂದ 1000 ಇಂಟರ್ನ್ಯಾಷನಲ್ ಯೂನಿಟ್ಸ್ ಅವಶ್ಯಕತೆ ಇರುತ್ತೆ. ಅದು ಅಡಲ್ಟ್ ಲೈಫಲ್ಲಿ ನಂತರ ವಯಸ್ಸಾದ ನಂತರ 50ರ ನಂತರನೂ ಕೂಡ ಅಷ್ಟೇ ಇರುತ್ತೆ. ವಿಟಮಿನ್ B12, ಫೋಲಿಕ್ ಆಸಿಡ್ ಇವೆಲ್ಲವೂ ಕೂಡ ಈ ಗರ್ಭಿಣಿ ಅವಸ್ಥೆಯಲ್ಲಿ ಅತ್ಯವಶ್ಯಕ ಅಂತ ಹೇಳ್ತೀವಿ. ಫೋಲಿಕ್ ಆಸಿಡ್ 500 ಮೈಕ್ರೋಗ್ರಾಮ್ ಪ್ರತಿದಿನ ಬೇಕು. ವಿಟಮಿನ್ B12 2.8 ಮೈಕ್ರೋಗ್ರಾಮ್ ಪ್ರತಿದಿನ ಬೇಕು. ಇದೇ 50 ವರ್ಷದ ನಂತರನೂ ಕೂಡ ಈ ವಿಟಮಿನ್ಗಳು ಸರಿಯಾಗಿದ್ದಾಗ ಮಾತ್ರ ನರಗಳು ಮಾಂಸಖಂಡಗಳು ಸರಿಯಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ನಮಗೆ ಆಹಾರದಿಂದ ಹೇಗೆ ಕ್ಯಾಲ್ಸಿಯಂ ಮತ್ತು ವಿಟಮಿನ್ಗಳು ಸಿಗುತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲು ಕ್ಯಾಲ್ಸಿಯಂ, ಹಾಲು ಮತ್ತು ಹಾಲಿನ ಪದಾರ್ಥಗಳು, ಹಾಲು, ಮೊಸರು, ಚೀಸ್, ಪನೀರ್ ಇವೆಲ್ಲದರಲ್ಲೂ ಕ್ಯಾಲ್ಸಿಯಂ ಬಹಳ ಚೆನ್ನಾಗಿ ನಮಗೆ ಸಿಗುತ್ತೆ. ಅದರ ಜೊತೆಗೆ ಹಸಿರು ತರಕಾರಿಗಳು ಮತ್ತು ಹಸಿರು ಸೊಪ್ಪುಗಳು, ಹಸಿರು ಸೊಪ್ಪಲ್ಲಿ ಹೆಚ್ಚಾಗಿ ಈ ಕ್ಯಾಲ್ಸಿಯಂ ಸಿಗುತ್ತೆ. ಅದಲ್ಲದೆ ನಮಗೆ ರಾಗಿ ಮತ್ತು ಮುಖ್ಯವಾಗಿ ಕೆಲವೊಂದಿಷ್ಟು ಡ್ರೈ ಫ್ರೂಟ್ಸ್ಗಳು ಮತ್ತು ಬೀಜಗಳು ಇವೆಲ್ಲ ಮಿಕ್ಸ್ ಮಾಡಿಕೊಂಡು ನಮಗೆ ಈ ಆಹಾರದಲ್ಲಿ ಪ್ರತಿನಿತ್ಯ ನಾವು ಇದನ್ನು ತಗೊಳ್ಳೋದ್ರಿಂದ ನಮಗೆ ಕ್ಯಾಲ್ಸಿಯಂ ಚೆನ್ನಾಗಿ ಪೂರೈಕೆ ಆಗುವ ಹಾಗೆ ನೋಡ್ಕೋಬಹುದು. ಅದೇ ರೀತಿ ವಿಟಮಿನ್ B12 ನಮಗೆ ಮುಖ್ಯವಾಗಿ ನಾನ್ ವೆಜಿಟೇರಿಯನ್ ಅಂದರೆ ಮಾಂಸಾಹಾರಿ ಆಹಾರ ಶೈಲಿ ಇರುವಂಥವ್ರಿಗೆ ಬಹಳ ಚೆನ್ನಾಗಿ ಪೂರೈಕೆ ಆಗುತ್ತೆ. ಅದು ಫ್ಯಾಟಿ ಫಿಶಲ್ಲಿ, ಎಗ್ಗಲ್ಲಿ ಚೆನ್ನಾಗಿ ಸಿಗುತ್ತೆ. ಅದಲ್ಲದೆ ಫಾರ್ಟಿಫೈಡ್ ಅಂದರೆ ಹೆಚ್ಚಾಗಿ ಕೃತಕವಾಗಿ ಮಿಶ್ರಣ ಮಾಡಿರುವಂತಹ ಹಾಲಲ್ಲಿ ಅಥವಾ ಬೇರೆ ಆಹಾರ ಪದಾರ್ಥಗಳಲ್ಲಿ, ಧಾನ್ಯಗಳಲ್ಲಿ ವಿಟಮಿನ್ B12ನ ಫೋರ್ಟಿಫೈ ಮಾಡಿರುವಂಥದ್ರಲ್ಲಿ ಸಿಗುತ್ತೆ. ಹಾಗೆ ವೆಜಿಟೇರಿಯನ್ ಸಸ್ಯಾಹಾರಿ ಆಹಾರ ತಗೊಳ್ಳುವಂಥವ್ರಿಗೆ ಈ ವಿಟಮಿನ್ B12 ಚೆನ್ನಾಗಿ ಸಿಗೋದಿಲ್ಲ. ನಂತರ ವಿಟಮಿನ್ ಡಿ, ಸನ್ಶೈನ್ ವಿಟಮಿನ್, ಇದು ಕೂಡ ಫ್ಯಾಟಿ ಫಿಶ್ಗಳಲ್ಲಿ, ಎಗ್ ಯೋಕಲ್ಲಿ ಸಿಗುತ್ತೆ. ಅದಲ್ಲದೆ ಕೆಲವೊಮ್ಮೆ ಫೋರ್ಟಿಫೈಡ್ ಮಾಡಿರುವಂತಹ ಹಾಲಲ್ಲಿ, ಫೋರ್ಟಿಫೈ ಮಾಡಿರುವಂತಹ ಕೃತಕವಾಗಿ ಆಡ್ ಮಾಡಿರುವಂತಹದ್ದು ಧಾನ್ಯಗಳಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬೋದು. ನಂತರ ವಿಟಮಿನ್ ಸಿ ನಮಗೆ ಮುಖ್ಯವಾಗಿ ಸಿಟ್ರಸ್ ಫ್ರೂಟ್ಸ್ ಅಂದರೆ ಹುಳಿ ಸಿಹಿ ಇರುವಂತಹ ಎಲ್ಲ ಹಣ್ಣುಗಳು, ಕಿತ್ಲೆ ಹಣ್ಣು, ನೆಲ್ಲಿಕಾಯಿ, ಈ ರೀತಿಯಾದಂತಹ ಹುಳಿ ಸಿಹಿ ಇರುವಂತಹ ಹಣ್ಣುಗಳಲ್ಲೆಲ್ಲ ಚೆನ್ನಾಗಿ ಸಿಗುತ್ತೆ. ಬೆರಿ ಹಣ್ಣುಗಳಲ್ಲಿ ಸ್ಟ್ರಾಬೆರಿ, ರಾಸ್ಬೆರಿ, ಬ್ಲೂಬೆರಿ, ಬ್ಲ್ಯಾಕ್ಬೆರಿ ಈ ಬೆರಿ ಹಣ್ಣುಗಳಲ್ಲಿ ಸಿಗುತ್ತೆ. ಮತ್ತು ಟೊಮ್ಯಾಟೊ, ದೊಣ್ಣಮೆಣಸಿನಕಾಯಿ ಇದರಲ್ಲೆಲ್ಲ ವಿಟಮಿನ್ ಸಿ ಬಹಳ ಚೆನ್ನಾಗಿ ನಮ್ಗೆ ಸಿಗುತ್ತೆ. ಸೊ ಈ ರೀತಿಯಾಗಿ ನಾವು ಸರಿಯಾದ ರೀತಿಯಲ್ಲಿ ಎಲ್ಲ ಆಹಾರಗಳನ್ನು ಸರಿಯಾದ ರೀತಿಯಲ್ಲಿ ಬ್ಯಾಲೆನ್ಸ್ ಡಯಟ್ ಮುಖಾಂತರ ತಗೊಳ್ಳೋದ್ರಿಂದ ನಮಗೆ ಈ ಖನಿಜಾಂಶ, ವಿಟಮಿನ್ಗಳ ಪೂರೈಕೆ ಆಗುತ್ತೆ. ಅದಲ್ಲದೆ ಅದರಲ್ಲಿ ಇರುವಂತಹ ನಾರಿನಂಶ, ಆಂಟಿ ಆಕ್ಸಿಡೆಂಟ್ಸ್ಗಳು ಪೂರೈಕೆ ಆಗುತ್ತೆ. ಅದರಿಂದ ಹೆಚ್ಚಿನ ನಮ್ಮ ಈ ಪೂರೈಕೆಯನ್ನ ಆಹಾರದಿಂದ ಮಾಡಲಿಕ್ಕೆ ನಾವು ನೋಡಬೇಕು. ಯಾವಾಗ ಅದು ಕಡಿಮೆ ಬೀಳ್ತಾ ಇದೆ ಅವಾಗ ಮಾತ್ರ ಸಪ್ಲಿಮೆಂಟ್ಸಿಗೆ ಹೋಗಬೇಕು. ಯಾಕಂದ್ರೆ ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಿಂದ ನಮಗೆ ಬೇರೆ ಈ ಆಂಟಿ ಆಕ್ಸಿಡೆಂಟ್ಸ್ಗಳು ಸಿಗೋದಿಲ್ಲ, ಈ ನಾರಿನಂಶ, ಈ ರೀತಿಯಾದಂತಹ ಬೇಕಾಗಿರುವಂತಹ ಪೋಷಕಾಂಶಗಳು ನಮ್ಗೆ ಸಿಗೋದಿಲ್ಲ. ಅದರಿಂದ ಆಹಾರಕ್ಕೆ ಮೊದಲ ಆದ್ಯತೆಯನ್ನು ನಾವು ಕೊಡಬೇಕು. ಯಾವಾಗ ಆಹಾರದಿಂದ ಈ ಕ್ಯಾಲ್ಸಿಯಂ ಮತ್ತು ವಿಟಮಿನ್ಗಳ ಪೂರೈಕೆ ಆಗ್ತಾ ಇಲ್ವೋ ಅವಾಗ ಮಾತ್ರ ಸಪ್ಲಿಮೆಂಟ್ಗಳು ಅಂದ್ರೆ ಮಾತ್ರೆಗಳನ್ನ ಪ್ರತಿನಿತ್ಯ ತಗೊಳ್ಳುವಂತಹ ಅವಶ್ಯಕತೆ ಇರುತ್ತೆ. 5 ಮುಖ್ಯವಾದಂತಹ ಗುಂಪುಗಳಲ್ಲಿ ಇದು ಬೇಕು. ಮೊದಲನೇದು ಸೂರ್ಯನ ಕಿರಣ ಸರಿಯಾಗಿ ಸಿಗದೆ ಇರುವಂತಹ ಜಾಗದಲ್ಲಿ ಮತ್ತು ವ್ಯಕ್ತಿಗಳಲ್ಲಿ. ಕೆಲವೊಬ್ರು ಒಳಗಡೆನೆ ಕೆಲಸ ಮಾಡ್ತಿರ್ತಾರೆ, ತುಂಬಾ ಪಟ್ಟೆಗಳನ್ನು ಹಾಕೊಂಡು ಕವರ್ ಮಾಡ್ತಿರ್ತಾರೆ. ಕೆಲವೊಂದು ಪ್ರದೇಶದಲ್ಲಿ ಸೂರ್ಯನ ಕಿರಣಗಳಿರೋದಿಲ್ಲ. ಆ ರೀತಿಯಾದಂತಹ ಪ್ರದೇಶದಲ್ಲಿ ವಿಟಮಿನ್ ಡಿ ಸಪ್ಲಿಮೆಂಟ್ ಬೇಕಾಗುತ್ತೆ. ಪ್ರತಿನಿತ್ಯ 800ರಿಂದ 1000 ಇಂಟರ್ನ್ಯಾಷನಲ್ ಯೂನಿಟ್ಸ್ ಅಂತ ಹೇಳ್ಬೋದು. ಇದನ್ನ ಟ್ಯಾಬ್ಲೆಟ್ಗಳು ಸಿಗುತ್ತೆ, ಅಥವಾ ಸ್ಯಾಶೆ ಪೌಡರ್ಗಳು ಸಿಗುತ್ತೆ, ಅಥವಾ ಔಷಧಿ ಸಿಗುತ್ತೆ, ಅಥವಾ ಇಂಜೆಕ್ಷನ್ ಮುಖಾಂತರನು ಕೊಡಬಹುದು. ಸಾಮಾನ್ಯವಾಗಿ ಕೊಡುವಂತಹ ಡೋಸೇಜ್ ವಾರಕ್ಕೊಂದು ಡಿಫಿಷಿಯನ್ಸಿ ಇದೆ ಅಂತಂದ್ರೆ 60,000 ಇಂಟರ್ನ್ಯಾಷನಲ್ ಯೂನಿಟ್ಸ್ ವಾರಕ್ಕೊಂದು ಟ್ಯಾಬ್ಲೆಟ್ ಅಥವಾ ಸೊಲ್ಯೂಷನ್ ಅಥವಾ ಪೌಡರ್ ಅನ್ನ ವಾರಕ್ಕೊಂದು 8 ವಾರ ಕಂಟಿನ್ಯೂಸ್ ಆಗಿ ತಗೊಳ್ಳುವಂಥದ್ದು. 8ರಿಂದ 12 ವಾರ, 2ರಿಂದ 3 ತಿಂಗಳು ಅಂತ ಹೇಳ್ತೀವಿ. ವಾರಕ್ಕೊಂದು ತಗೊಂಡ ನಂತರ 2 ವರ್ಷದ ತನಕ ತಿಂಗಳಿಗೊಮ್ಮೆ ತಗೊಂಡ್ರೆ ಡಿಫಿಷಿಯನ್ಸಿ ಇರುವಂತವ್ರಿಗೆ ಬಹಳ ಚೆನ್ನಾಗಿ ಅದು ಮೇಂಟೈನ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ವಿಟಮಿನ್ ಡಿ ರಕ್ತದಲ್ಲಿ ಟೆಸ್ಟ್ ಮಾಡಿ ನೋಡಿದಾಗ ಇದು ಹೆಚ್ಚಿದೆಯೋ ಕಡಿಮೆ ಇದೆಯೋ ನೋಡಿಕೊಂಡು ನಂತರ ಮುಂದುವರಿಯುವಂಥದ್ದು ಒಳ್ಳೆಯದು ಅಂತ ಹೇಳ್ತೀವಿ. ನಂತರ 2ನೇ ಗುಂಪು ಸರಿಯಾಗಿ ವೆಜಿಟೇರಿಯನ್ ಮಾತ್ರ ಆಹಾರ ತಗೊಳ್ಳುವಂಥವ್ರು, ಸಸ್ಯಾಹಾರಿ ಮಾತ್ರ ತಗೊಳ್ಳುವಂಥವ್ರು. ಇನ್ನು ವೀಗನ್ಸ್ ಅಂತ ಹೇಳ್ತೀವಿ, ಅಂದ್ರೆ ಸಸ್ಯಾಹಾರಿಗಳು ಆದ್ರೆ ಹಾಲಿನ ಪದಾರ್ಥಗಳು ತಗೊಳ್ಳದೇ ಇರುವಂತಹ ಅವ್ರಿಗೆ ವೀಗನ್ಸ್ ಅಂತ ಹೇಳ್ತೀವಿ. ಸಸ್ಯಾಹಾರಿ ಮತ್ತು ವೀಗನ್ಸ್ ಇಂತಹ ಆ ಗುಂಪಿನಲ್ಲಿ ವಿಟಮಿನ್ B12 ಬೇಕೇ ಬೇಕಾಗುತ್ತೆ. ವಿಟಮಿನ್ B12 ಕೇವಲ ಮಾಂಸಾಹಾರಿ ಮೂಲದಲ್ಲಿ ಸಿಗೋದ್ರಿಂದ ಫೋರ್ಟಿಫೈಡ್ ಫುಡ್ಸ್ ಅನ್ನ ಕೊಡ್ಬೋದು. ಅದು ಆಗ್ತಾ ಇಲ್ಲ ಅಂತ ಇದ್ದಾಗ ಈ ವಿಟಮಿನ್ B12 ಸಪ್ಲಿಮೆಂಟ್ ಅನ್ನು ಕೊಡಬೇಕು. 2.4 2.8 ಮೈಕ್ರೋಗ್ರಾಮ್ ಪರ್ ಡೇ ಅವಶ್ಯಕತೆ ಇರುವ ರೀತಿಯಲ್ಲಿ ಮಾತ್ರೆಗಳು ಸಿಗುತ್ತೆ ಅಥವಾ ಇಂಜೆಕ್ಷನ್ ಬರುತ್ತೆ. ಇದನ್ನ ಸರಿಯಾಗಿ ಪೂರೈಕೆ ಮಾಡೋದ್ರಿಂದ ಈ ಸಪ್ಲಿಮೆಂಟ್ಸ್ಗಳು ಇಂತಹ ಗುಂಪುಗಳಲ್ಲಿ ಬೇಕೇ ಬೇಕು ಅಂತ ಹೇಳ್ತೀವಿ. 3ನೇ ಗುಂಪು ಈ ಗರ್ಭಿಣಿ ಅವಸ್ಥೆಯಲ್ಲಿ ಇರುವಂತಹವರು ಮತ್ತು ತಾಯಿ ಎದೆ ಹಾಲನ್ನ ಮಗುವಿಗೆ ಕುಡಿಸ್ತಾ ಇರುವಂತಹವರು. ಈ ರೀತಿಯಾದಂತಹ ವ್ಯಕ್ತಿಗಳಿಗೂ ಕೂಡ ಸರಿಯಾದ ರೀತಿಯಲ್ಲಿ ಈ ಕ್ಯಾಲ್ಸಿಯಂ 1200ರಿಂದ 1300 ಮಿಲಿಗ್ರಾಮ್ ಮತ್ತು ವಿಟಮಿನ್ B12
ವಿಟಮಿನ್ ಡಿ, ಫೋಲಿಕ್ ಆಸಿಡ್ ಇವೆಲ್ಲವೂ ಕೂಡ ಕರೆಕ್ಟಾಗಿ ಸರಿಯಾದ ಪ್ರಮಾಣದಲ್ಲಿ ಸಿಕ್ಕಿದಾಗ ಮಾತ್ರ ಮಕ್ಕಳ ಬೆಳವಣಿಗೆ ಎಲ್ಲ ಆಗುತ್ತೆ. ಅದರಿಂದ ಇವೆಲ್ಲವೂ ಮಾತ್ರೆ ರೂಪದಲ್ಲಿ ಕೊಟ್ಟಾಗ ಆಹಾರದಲ್ಲಿ ತಗೊಳ್ಳದೇ ಇರಲಿ, ಸ್ಪೆಷಲ್ ಗ್ರೂಪ್ಸ್ ಅಂತ ಹೇಳ್ತೀವಿ. ಅಂದರೆ ಗರ್ಭಿಣಿ ಅವಸ್ಥೆಯಲ್ಲಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಸಪ್ಲಿಮೆಂಟ್ಗಳನ್ನ ಮಾತ್ರೆಗಳಲ್ಲಾಗಿ ತಗೊಳ್ಳೇಬೇಕು ಅಂತ ಹೇಳ್ತೀವಿ. ನಂತರ 4ನೇ ಗುಂಪು ಪೋಸ್ಟ್ ಮೆನೋಪಾಸಲ್ ಆಸ್ಟಿಯೋಪೊರೋಸಿಸ್, ಅದು ಪೋಸ್ಟ್ ಮೆನೋಪಾಸಲ್ ವಿಮೆನ್. ಅಂದರೆ ಋತುಚಕ್ರ ಹೆಂಗಸರಲ್ಲಿ ಸಾಮಾನ್ಯ 40ರಿಂದ 50 ವರ್ಷದ ಆ ಸಮಯದಲ್ಲಿ ನಿತ್ತ ನಂತರ ದೇಹದಲ್ಲಿ ಈಸ್ಟ್ರೋಜನ್ ಕಡಿಮೆ ಆಗ್ತಾ ಬರುತ್ತೆ. ಆವಾಗ ಈ ಕ್ಯಾಲ್ಸಿಯಂ, ವಿಟಮಿನ್ ಡಿ ಎಲ್ಲ ಅವಶ್ಯಕತೆ ಬೀಳುತ್ತೆ. ಆ ಸಮಯದಲ್ಲಿ ಆಸ್ಟಿಯೋಪೊರೋಸಿಸ್ ಆಗಬಾರ್ದು, ಮೂಳೆಗಳು ವೀಕ್ ಆಗಬಾರ್ದು ಅಂತಂದ್ರೆ ಕ್ಯಾಲ್ಸಿಯಂ ಮಾತ್ರೆಗಳನ್ನ ತಗೋಬೇಕು. ಋತುಚಕ್ರ ನಿಲ್ಲೋ ಸಮಯದಲ್ಲಿ ಸಾಮಾನ್ಯವಾಗಿ 6ರಿಂದ 12 ತಿಂಗಳು, ಅಂದ್ರೆ 6 ತಿಂಗಳಿಂದ 1 ವರ್ಷದ ತನಕ ಕ್ಯಾಲ್ಸಿಯಂ ಪ್ರತಿನಿತ್ಯ ತಗೊಳ್ಳೋದು ಅವಶ್ಯಕತೆ ಇದೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಮಾಡಲಾಗಿದೆ. ಸೊ ಆ ಸಮಯದಲ್ಲಿ ಕ್ಯಾಲ್ಸಿಯಂ ಸಪ್ಲಿಮೆಂಟ್ 1200ರಿಂದ 1300 ಮಿಲಿಗ್ರಾಮ್ ಕ್ಯಾಲ್ಸಿಯಂ ಪ್ರತಿನಿತ್ಯ ಬೇಕು. ಜೊತೆಗೆ ವಿಟಮಿನ್ ಡಿ ಸಪ್ಲಿಮೆಂಟ್ ಕೂಡ ಬೇಕು. ವಿಟಮಿನ್ B12 ಕೂಡ ಕೊಟ್ರೆ ಒಳ್ಳೆಯದು ಅಂತ ಹೇಳ್ತೀವಿ. ನಂತರ 5ನೇ ಗುಂಪು ವಯಸ್ಸಾದವರು, 50 ವರ್ಷದ ನಂತರ ಇರುವಂತಹವರು. ಆ ವ್ಯಕ್ತಿಗಳಲ್ಲಿ ಕ್ಯಾಲ್ಸಿಯಂ, ವಿಟಮಿನ್ B12 ಈ ಸಪ್ಲಿಮೆಂಟ್ಗಳು ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಅಂತ ಇರೋದಿಲ್ಲ. ಆದರೆ ಆಸ್ಟಿಯೋಪೊರೋಸಿಸ್ ಅಂದ್ರೆ ಮೂಳೆ ವೀಕ್ ಆಗಿರುವಂತಹ ಲಕ್ಷಣಗಳಿದ್ರೆ ಅಥವಾ ರಕ್ತ ಪರೀಕ್ಷೆ ಮಾಡಿ ನೋಡಿದಾಗ ಈ ವಿಟಮಿನ್ ಡಿ, ವಿಟಮಿನ್ B12 ಲೆವೆಲ್ಗಳು ಕಡಿಮೆ ಇದ್ದಾಗ ಅವಾಗ ಎಲ್ಲರಿಗೂ ಅದು ಸರಿಯಾಗೋ ತನಕ ಸಪ್ಲಿಮೆಂಟ್ಗಳು ಕೊಡೋದು ಒಳ್ಳೆಯದು ಅಂತ ಹೇಳ್ತೀವಿ. ಆದರೆ 60-70 ವರ್ಷದ ನಂತರ ಆಕ್ಚುಲಿ ಪ್ರತಿನಿತ್ಯ ಸಪ್ಲಿಮೆಂಟ್ ಇದನ್ನ ತಗೊಂಡ್ರೆ, ಒಂದು ಮಾತ್ರೆ ಕ್ಯಾಲ್ಸಿಯಂ ಅನ್ನ ಪ್ರತಿನಿತ್ಯ ಸರಿಯಾಗಿ ತಗೊಂಡ್ರು ಕೂಡ ಏನು ತೊಂದರೆ ಇಲ್ಲದೆ ಸೇಫ್ ಆಗಿ ಕೊಡುವಂತಹ ಪರಿಸ್ಥಿತಿ ಬರುತ್ತೆ. ಮತ್ತೆ ನಂತರ ಕೆಲವೊಬ್ಬರಿಗೆ ಈ ಮೂಳೆ ಮುರಿದಿದೆ ಅನ್ನುವಂತಹ ಪರಿಸ್ಥಿತಿ ಇದ್ದಾಗ ಅಥವಾ ಕೆಲವೊಂದು ಕಾಯಿಲೆಗಳು ಬಂದಾಗ ಅವರು ಬೇಗ ಚೇತರಿಕೆ ಆಗಬೇಕು, ಸರಿಯಾಗಿ ಗಟ್ಟಿ ಆಗಬೇಕು, ಮಾಂಸಖಂಡಗಳೆಲ್ಲ ಚೆನ್ನಾಗಿ ಆಗಬೇಕು, ಈ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ನರದ ತೊಂದರೆಗಳಿದ್ದಾಗ ಅವಾಗ ಕೂಡ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ, ವಿಟಮಿನ್ B12 ಸಪ್ಲಿಮೆಂಟ್ಗಳನ್ನ ಕೊಡುವಂತಹ ಅವಶ್ಯಕತೆ ಇರುತ್ತೆ. ಸರಿಯಾದ ರೀತಿಯಲ್ಲಿ ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಯಾವಾಗ ಆಹಾರದಿಂದ ನಾವು ಪೂರೈಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲೋ ಅವಾಗ ಮಾತ್ರ ಈ ರೀತಿಯಾದಂತಹ ಸಪ್ಲಿಮೆಂಟ್ಗಳನ್ನ ನಾವು ಕೊಡಬೇಕು ಅಂತ. ಮತ್ತೆ ಎಲ್ಲರಿಗೂ ಸಪ್ಲಿಮೆಂಟ್ ಕೊಡುವಂತಹ ಅವಶ್ಯಕತೆ ಇಲ್ಲ ಅನ್ನೋದನ್ನು ಕೂಡ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸಪ್ಲಿಮೆಂಟ್ ಬೇಕು ಅಂತ ಹೇಳಿ ನಾವು ಯಾವುದೋ ಹೋಗಿ ನಮ್ಗೆ ಈ ಮಾತ್ರೆ ಬೇಕು ಅಂತ ತಗೊಳ್ಳುವಂತಹದ್ದು ಒಳ್ಳೇದಲ್ಲ. ಸರಿಯಾದ ರೀತಿಯಲ್ಲಿ ಡಾಕ್ಟರ್ ಹತ್ರ ಹೋಗಿ ನನ್ನ ದೇಹದ ಪ್ರಕೃತಿಗೆ, ನನ್ನ ಈಗಿನ ಪರಿಸ್ಥಿತಿಗೆ ಯಾವುದು ಸರಿಯಾಗಿ ಬೇಕು, ಎಷ್ಟು ಡೋಸಲ್ಲಿ ಬೇಕು ಅಂತ ಕರೆಕ್ಟ್ ಆಗಿ ಮೆಡಿಕಲ್ ಪ್ರಿಸ್ಕ್ರಿಪ್ಷನ್ ತಗೊಂಡು ಅದನ್ನ ಸೇವಿಸಿದ್ರೆ ನಾವು ಯಾವುದೇ ರೀತಿಯಾದಂತಹ ಅಡ್ಡ ಪರಿಣಾಮಗಳಾಗದೆ, ತೊಂದರೆಗಳಾಗದೆ ಈ ರೀತಿಯಾಗಿ ಸಪ್ಲಿಮೆಂಟ್ಗಳನ್ನ ತಗೊಳ್ಳಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಕೆಲವೊಂದು ಜಠರದ ಸಮಸ್ಯೆ ಇದ್ದಾಗ, ಸೀಲಿಯಾಕ್ ಡಿಸೀಸ್ ಅಥವಾ ಮಾಲ್ ಅಬ್ಸಾರ್ಪ್ಷನ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಅಂದ್ರೆ ಆಹಾರ ಸರಿಯಾಗಿ ಪಚನ ಕ್ರಿಯೆ ಆಗಿ ಸರಿಯಾಗಿ ಹೀರ್ಕೊಳ್ಳಿಕ್ಕೆ ಆಗದೆ ಇರುವಂತಹ ಕೆಲವೊಂದು ಕಾಯಿಲೆಗಳಿರುತ್ತೆ. ಆವಾಗ ಪೋಷಕಾಂಶಗಳು ಕಡಿಮೆ ಆಗ್ಬಿಡುತ್ತೆ. ಆ ರೀತಿಯಾದಂತಹ ಪರಿಸ್ಥಿತಿಯಲ್ಲೂ ಕೂಡ ಸಪ್ಲಿಮೆಂಟ್ಗಳು ಪ್ರತಿನಿತ್ಯ ಕೆಲವೊಬ್ಬರಿಗೆ ಜೀವನದಾದ್ಯಂತ ಕೊಡುವಂತಹ ಅವಶ್ಯಕತೆ ಇರುತ್ತೆ. ಕ್ಯಾಲ್ಸಿಯಂ ಮತ್ತು ವಿಟಮಿನ್ಗಳು ಬಹಳ ಒಳ್ಳೆಯದು ಅಂತ ಹೇಳ್ಕೊಂಡು ತುಂಬಾ ತಗೊಂಡ್ರು ಕೂಡ ಅದರಿಂದ ಅಡ್ಡ ಪರಿಣಾಮಗಳಾಗೋ ಸಾಧ್ಯತೆ ಇರುತ್ತೆ. ಕ್ಯಾಲ್ಸಿಯಂ ಹೆಚ್ಚಾದ್ರೆ ಕೆಲವೊಂದು ದೇಹದ ಪ್ರಕೃತಿ ಇರುವಂತಹ ವ್ಯಕ್ತಿಗಳಲ್ಲಿ ಕಿಡ್ನಿಯಲ್ಲಿ ಕಲ್ಲಾಗುವಂತಹ ಸಾಧ್ಯತೆ ಇರುತ್ತೆ, ಅಥವಾ ರಕ್ತನಾಳದಲ್ಲಿ ಬ್ಲಾಕ್ ಆಗುವಂತಹ ಸಾಧ್ಯತೆ ಇರುತ್ತೆ, ಅಥೆರೋಸ್ಕ್ಲೆರೋಸಿಸ್ ಅಂತ ಆಗುವಂತಹ ಸಾಧ್ಯತೆ ಇರುತ್ತೆ, ಅಥವಾ ಈ ಮಲಬದ್ಧತೆ ಆಗುವಂತಹ ಪ್ರಾಬ್ಲಮ್ಗಳು ಆಗಬಹುದು. ಅದಲ್ಲದೆ ವಿಟಮಿನ್ ಡಿ ಹೆಚ್ಚಾಗ್ಬಿಟ್ರೆ ರಕ್ತದಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಹೆಚ್ಚಾಗ್ಬಿಡುತ್ತೆ, ಹೈಪರ್ ಕ್ಯಾಲ್ಸಿಮಿಯಾ ಅಂತ ಹೇಳ್ತೀವಿ. ಆದ್ರಿಂದ ಈ ಸಪ್ಲಿಮೆಂಟ್ಗಳು ತಗೋಬೇಕಾದ್ರೆ ವೈದ್ಯರ ಹತ್ರ ಸಲಹೆ ತಗೊಳ್ಳುವಂತಹದ್ದು ಬಹಳ ಮುಖ್ಯ. ನನಗೆ ಸುಮಾರು ಜನ ಮೆಸೇಜ್ಗಳು ಮಾಡ್ತಾ ಇರ್ತಾರೆ, ಡಾಕ್ಟ್ರೇ ಈ ಕ್ಯಾಲ್ಸಿಯಂದು ಒಂದು ಮಾತ್ರೆಯನ್ನು ಪ್ರಿಸ್ಕ್ರೈಬ್ ಮಾಡಿಬಿಡಿ, ಮಾತ್ರೆಯನ್ನು ಹೇಳಿ ಅಂತ. ಇದು ಒಬ್ಬೊಬ್ಬರಿಗೆ ಅವರವರ ದೇಹದ ಪ್ರಕೃತಿಗೆ ತಕ್ಕ ಹಾಗೆ ತಗೊಳ್ಳುವಂಥದ್ದು. ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ತಗೋಬೇಕು. ಇವೆಲ್ಲವೂ ಪ್ರಿಸ್ಕ್ರಿಪ್ಷನ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ. ಹಾಗೆ ನಾನು ಯೂಟ್ಯೂಬಲ್ಲಿ ವಿಡಿಯೋದಲ್ಲಿ ಯಾವುದೋ ಒಂದು ಬ್ರ್ಯಾಂಡ್ ಅನ್ನು ಎಂಡೋರ್ಸ್ ಮಾಡೋದಾಗ್ಲಿ ಅಥವಾ ಯಾವುದೋ ಒಂದು ಮಾತ್ರೆಯನ್ನು ಎಲ್ಲರಿಗೂ ಕೊಡೋದಾಗ್ಲಿ ಅದು ಸರಿಯಾಗೋದಿಲ್ಲ. ಅದನ್ನ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೋತೀರಿ ಅಂತ ಅನ್ಕೋತೀನಿ. ಅದರಿಂದ ಇವತ್ತು ನಾವು ಯಾರಿಗೆ ಈ ಕ್ಯಾಲ್ಸಿಯಂ, ವಿಟಮಿನ್ಗಳು ಅವಶ್ಯಕತೆ ಇದೆ, ಸಪ್ಲಿಮೆಂಟ್ಗಳಾಗಿ ತಗೊಳ್ಳುವಂತಹ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದ ಜೊತೆ ಇದನ್ನ ಹಂಚ್ಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.